ಸೊ ಒಂದು ಜೀವಿನಲ್ಲಿ ಆಗ್ತಕ್ಕಂಥ ಎರಡು ರೀತಿಯಾದ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳಿ. ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಮತ್ತೊಂದು ರಿಪ್ರೊಡಕ್ಷನ್ ಅನ್ನೋದು. ಮೂರನೇ ಒಂದು ಪ್ರಮುಖವಾದ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತಾರೆ ಒಂದು ಜೀವಿಯಲ್ಲಿ ಆಗ್ತಕ್ಕಂಥದ್ದು ಮೆಟಾಬಾಲಿಸಮ್ ಅಂತ ಕರೀತಾರೆ. ಓಕೆ, ಸೊ ಥರ್ಡ್ ಒನ್ ಇಸ್ ನಥಿಂಗ್ ಬಟ್ ದಟ್ ಮೆಟಾಬಾಲಿಸಮ್ ಅಂತ ಹೇಳ್ಬೋದು. ಸೊ ಮೆಟಾಬಾಲಿಸಮ್ ಅಂತಕ್ಕಂಥದ್ದು ಕೂಡ ಅಷ್ಟೇ ಒಂದು ಮೂರನೇ ಒಂದು ಪ್ರಮುಖವಾದ ಒಂದು ಗುಣಲಕ್ಷಣ ಒಂದು ಜೀವಿ ಅಂತ ನಾವು ದೃಢಪಡಿಸಲಿಕ್ಕೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ಮೆಂಟ್ ಬೈ ಮೆಟಾಬಾಲಿಸಮ್, ಅದರ ಒಂದು ಡೆಫಿನೇಷನ್ ನಮ್ಮ ಬಗ್ಗೆ ಹೇಳ್ತಾ ಹೋದ್ರೆ, ಸೊ ಅದಕ್ಕೆ ಒಂದು ಡೆಫಿನೇಷನ್ ಇದೆ. ಇಟ್ ಈಸ್ said to be the sum of total kind of chemical reactions occurs in the living organisms ಅಂತ ಹೇಳ್ತಾ ಹೋಗ್ತೀವಿ. Okay, so what it means ಅಂತ ಹೇಳ್ತಾ ಹೋದ್ರೆ, the sum of total reaction ಅಥವಾ chemical reaction ನಾವು ಕನ್ಸಿಡರ್ ಮಾಡೋದು. ಓಕೆ, ಟೋಟಲ್ ರಿಯಾಕ್ಷನ್ಸ್ ಬ್ರಾಕೆಟ್ ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಅಂತಾನೆ ಇಟ್ಕೊಂಡಿದ್ದೀವಿ. ಓಕೆ, ದ ಟೋಟಲ್ ಸಮ್ ಆಫ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ಸ್ occurs in living organisms. Okay, so ಒಂದು ಜೀವಿನಲ್ಲಿ ಆಗ್ತಕ್ಕಂಥ ಪರಿಪೂರ್ಣ ಒಂದು ಕ್ರಿಯೆಗಳನ್ನ, ಓಕೆ, ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ, ಅಫ್ಕೋರ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ. ಓಕೆ, ಒಂದು ಜೀವಿಯ ಒಂದು ದೇಹದಲ್ಲಿ ಆಗ್ತಕ್ಕಂಥ ಎಲ್ಲಾ ರೀತಿಯಾದ ಒಂದು ರಾಸಾಯನಿಕ ಕ್ರಿಯೆಗಳಿವೆ, ಕೆಮಿಕಲ್ ರಿಯಾಕ್ಷನ್ ಇದೆ, ಅದನ್ನ ನಾವು ಮೆಟಬಾಲಿಸಮ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ರೀತಿಯಾದ ಮೆಟಬಾಲಿಸಮ್ ಬಗ್ಗೆ ಇನ್ ಡೀಟೇಲ್ ನಾವು ತಿಳ್ಕೊಳ್ತಾ ಹೋದ್ರೆ, ಸೊ ಲಿವಿಂಗ್ ಆರ್ಗನ್ಸ್ ಪ್ಲಾಂಟ್ಸ್, ಅನಿಮಲ್ಸ್ ಅಂತ ಇಲ್ಲ, ಅಥವಾ ಮೈಕ್ರೋಬ್ಸ್ ಅನ್ನೋದ್ರಿಂದ, ಸೊ ಎಲ್ಲಾ ರೀತಿಯ ಜೀವಿಗಳು ಕೂಡ ಅಷ್ಟೇ ಈ ಒಂದು ಮೆಟಬಾಲಿಸಮ್ ಅಂತಕ್ಕಂಥ ಒಂದು ಕ್ರಿಯೆ ಆಗುತ್ತೆ. ಇದು ಕೂಡ ಅಷ್ಟೇ ಒಂದು ಪ್ರಮುಖವಾದ ಲಕ್ಷಣ ಅಂತ ಹೇಳ್ತಾ ಹೋದ್ರು. ಇಟ್ ಮೀನ್ಸ್ ನಾವು ತಿಂದಂತ ಆಹಾರ ಜೀರ್ಣ ಕ್ರಿಯೆಯಲ್ಲಿ ಜೀರ್ಣ ಆಗುವಂಥದ್ದು, ಅದು ಕೂಡ ಅಷ್ಟೇ ಮೆಟಬಾಲಿಸಮ್ ಅಂತೀವಿ. ನಾವು ಒಂದು ತಗೊಳ್ತಕ್ಕಂಥ ಉಸಿರಾಟ ಕ್ರಿಯೆ, ರೆಸ್ಪಿರೇಷನ್ ಏನಿದೆ, ಸೊ ತಗೊಂಡು ಬರೀ ಆಕ್ಸಿಜನ್ ಅನ್ನ ಮಾತ್ರ ಪ್ರತಿಯೊಂದು ಸೆಲ್ಗೂ ಟ್ರಾನ್ಸ್ಫರ್ ಆಗ್ತಲ್ಲ, ಅದು ಕೂಡ ಅಷ್ಟೇ ಒಂದು ರೀತಿಯ ಮೆಟಬಾಲಿಸಮ್. ಆಹಾರ ತಿಂದಾದ ನಂತರ ಸೊ ಎಂದು ಆಕ್ಸಿಜನ್ ಏನಂತ ಎಂಟ್ರಿ ಆಯ್ತು, ಆ ಒಂದು ತಿನ್ನಂತ ಎನರ್ಜಿ ಇರ್ಬೋದು, ಓಕೆ, ಪೋಷಕಾಂಶಗಳಿರ್ಬೋದು, ನ್ಯೂಟ್ರಿಯೆಂಟ್ಸ್ ಅನ್ನೋದು, ಅದ್ರ ಜೊತೆಗೆ ನಾವು ತಗೊಂಡಂತ ಒಂದು ಆಕ್ಸಿಜನ್ ಇರ್ಬೋದು, ಅದು ಒಂದು ಪ್ರತಿಯೊಂದು ಸೆಲ್ ಕೂಡ ಟ್ರಾನ್ಸ್ಫರ್ ಆಗಬೇಕು. ಸೊ ಅದರ ಟ್ರಾನ್ಸ್ಪೋರ್ಟೇಷನ್ ಬ್ಲಡ್, ಓಕೆ, ರಕ್ತದ ಮುಖಾಂತರ, ರಕ್ತನಾಳಗಳ ಮುಖಾಂತರ ಅದು ಟ್ರಾನ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ, ಸಾಗಾಣಿಕೆ ಕರೀತೀವಿ, ಅದನ್ನು ಕೂಡ ನಾವು ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಓಕೆ, ಲೈಕ್ ಮೆಟಬಾಲಿಸಮ್ ಅಂದ್ರೆ ನನ್ನ ಬಾಡಿ ಆಗ್ತಕ್ಕಂಥ ಎಲ್ಲಾ ರೀತಿಯ ಒಂದು ಕ್ರಿಯೆಗಳನ್ನು ಕೂಡ ಅಷ್ಟೇ ನಾವು ಮೆಟಬಾಲಿಸಮ್ ಒಂದು ಸಹಾಯದಿಂದನೇ ಆಗ್ಬೇಕು ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾದ ಮೆಟಬಾಲಿಸಮ್ ನಾವು ಶಿಕ್ಷೆ ಇದರಲ್ಲೂ ಕೂಡ ಅಷ್ಟೇ ಎರಡು ರೀತಿಯಾದ ವಿಧಗಳಿವೆ. ಓಕೆ, ಸೊ ಮೊದಲನೇ ವಿಧಾನ ನಾವು ಅನಬಾಲಿಸಮ್ ಕೆಟಬಾಲಿಸಮ್ ಅಂತ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಟೈಪ್ ಆಫ್ ಮೆಟಬಾಲಿಸಮ್ ಈಸ್ said to be ಕೆಟಬಾಲಿಸಮ್ ಅಂತ ಕರೀತಾರೆ. ಓಕೆ, ಸೊ ವಾಟ್ ಇಸ್ ಮೆಂಟ್ ಬೈ ಕೆಟಬಾಲಿಸಮ್? ಕೆಟಬಾಲಿಸಮ್ ಅಂದ್ರೆ ಏನು? ಸೊ ಅದನ್ನ ನಾವು ತಿಳ್ಕೊಳ್ತವ್ರೆ. ಇಟ್ ಈಸ್ said to be a kind of biochemical reaction which takes in our body, in which is said to be breakdown of organic molecules into simple molecules ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ವಾಟ್ ಇಸ್ ಮೆಂಟ್ ಬೈ ಕೆಟಬಾಲಿಸಮ್ ಅಂದ್ರೆ ಇದು ಒಂದು ರೀತಿಯಾದ ಕೈಂಡ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್. ಇದು ಒಂದು ರೀತಿಯಾದ ನನ್ನ ದೇಹದಲ್ಲಿ ಆಗ್ತಕ್ಕಂಥ ಜೈವಿಕ ರಾಸಾಯನಿಕ ಕ್ರಿಯೆ ಅಥವಾ ಬಯೋಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಜೀವ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾ ಹೋಗ್ಬೋದು. ಒಂದು ಜೀವಿನಲ್ಲಿ ಆಗ್ತಕ್ಕಂಥ ಒಂದು ರೀತಿಯಾದ ರಾಸಾಯನಿಕ ಕ್ರಿಯೆ. ಈ ಒಂದು ಕ್ರಿಯೆನಲ್ಲಿ ಏನಾಗುತ್ತೆ ಅಂದ್ರೆ ದ ಬ್ರೇಕ್ ಡೌನ್ ಆಫ್, ಇದು ಒಂದು ಇಂಪಾರ್ಟೆಂಟ್ ವರ್ಡ್ ಈ ಒಂದು ಡೆಫಿನೇಷನ್ ಅಲ್ಲಿ. ಬ್ರೇಕ್ ಡೌನ್ ಆಫ್ ವಾಟ್ ವಿಲ್ ಬಿ ಬ್ರೇಕ್ ಡೌನ್, ಏನು ಬ್ರೇಕ್ ಡೌನ್ ಆಗುತ್ತೆ ಅಂದ್ರೆ ಬ್ರೇಕ್ ಡೌನ್ ಆಫ್ ಆರ್ಗ್ಯಾನಿಕ್ substances. Okay, breakdown of organic substances. ಏನಾಗ breakdown ಆಗುತ್ತೆ ಅಂದ್ರೆ into breakdown of organic substances into simple ones. Simple ones or simple substances ಅಂತಾನೆ ತಿಳ್ಕೊಳ್ಳಿ. Okay, so organic molecules. So organic molecules ಅಂದ್ರೆ it means that
ಎಕ್ಸಾಂಪಲ್ ಅಷ್ಟೇ, ನಾವು ತಿನ್ನಂತ ಆಹಾರದಲ್ಲಿ ಒಂದೇ ರೀತಿಯಾದ ಒಂದು ಪೋಷಕಾಂಶ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಓಕೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ವೈಟಮಿನ್ಗಳಿರುತ್ತೆ, ಫ್ಯಾಟ್ ಕಂಟೆಂಟ್ ಇರುತ್ತೆ, ಎಲ್ಲಾ ರೀತಿಯ ಪೋಷಕಾಂಶಗಳು ಅಷ್ಟೇ ನಾವು ತಿಂತಕ್ಕಂಥ ಆಹಾರದಲ್ಲಿರುತ್ತೆ. ಬಟ್ ಎಲ್ಲಾ ರೀತಿಯ ಮಿಕ್ಸ್ ಆಗಿರುತ್ತಲ್ಲ, ಅದು ಒಂದೊಂದೇ ಪೋಷಕಾಂಶ ಆಗಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ಕಾರ್ಬೋಹೈಡ್ರೇಟ್ ನ ಸಪರೇಟ್ ಮಾಡಬೇಕು, ಫ್ಯಾಟ್ ಕಂಟೆಂಟ್ ಕೊಬ್ಬಿನಾಂಶನೇ ಸಪರೇಟ್ ಮಾಡ್ತಾ ಹೋಗ್ಬೇಕು, ವೈಟಮಿನ್ ಕಂಟೆಂಟ್ ಸಪರೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ದಟ್ ಸೊ ಏನು ಪ್ರೋಟೀನ್ ಕಂಟೆಂಟ್ ಅನ್ನೇ ಸಪರೇಟ್ ಮಾಡಬೇಕು. ಸೊ ಈ ರೀತಿಯಾಗಿ ಸಪರೇಟ್ ಮಾಡುತ್ತಲ್ಲ, ಆ ಒಂದು ಕ್ರಿಯೆ ಮೆಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ, ಬಯೋಕೆಮಿಕಲ್ ರಿಯಾಕ್ಷನ್ ಬ್ರೇಕ್ ಡೌನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ನಾವು ತಿನ್ನಂತ ಒಂದು ಕಂಬೈನ್ಡ್ ಸ್ಟೇಟ್ ಅಲ್ಲಿ ಇರೋದನ್ನ ನಾವು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತೀವಿ. ಅದನ್ನ ಸಿಂಪಲ್ ಸಬ್ಸ್ಟೆನ್ಸ್, ಅದೇ ಸಿಂಪಲ್ ಸಬ್ಸ್ಟೆನ್ಸ್ ಆದ್ರೆ ನಾನು ಈಗ ಹೇಳಿದ್ನಲ್ಲ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಆಗಿ ಸಿಂಪ್ಲಿಫೈ ಆಗಿ ಮಾಡ್ತಾ ಹೋಗುತ್ತೆ. ಜಾಸ್ತಿ ಇರೋದನ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ನಾವು ಸೊ ಮೆಟಬಾಲಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನ ಡೆಫಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ, ಸೊ ಆಕ್ಸಿಡೇಟಿವ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಇಟ್ ಈಸ್ ಸೆಡೆಟರಿ, ಅದು ಒಂದು ಉದಾಹರಣೆ ಅಂತ ಹೇಳ್ಬೋದು, ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ವಾಟ್ ಇಟ್ ಮೀನ್ಸ್ ಅಂತ ಹೇಳಿದ್ರೆ, ಆಕ್ಸಿಡೇಟಿವ್ breakdown of glucose. ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಏನಂತೆ, ಅದು ಆಕ್ಸಿಡೇಟಿವ್ ಆಕ್ಸಿಜನ್ ನ ಸಹಾಯದಿಂದ ಬ್ರೇಕ್ ಡೌನ್ ಆಗುತ್ತೆ. ಯಾವ್ದಾದ್ರು ಬ್ರೇಕ್ ಡೌನ್ ಅಂತಂದ್ರೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇಂಟು ATP ಆಗಿ ಬ್ರೇಕ್ ಡೌನ್ ಆಗುತ್ತೆ ಅಂತೀವಿ. ಸೊ ವಾಟ್ ಇಟ್ ಮೀನ್ಸ್ ಬೈ ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಇದಾದ್ರೂ ನಿಮ್ಗೆ ಗೊತ್ತಿದೆ, ಅದಕ್ಕೆ ತಿಳ್ಕೊಂಡಿದ್ದೇವೆ. ATP ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತೀವಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಸೊ ವಾಟ್ ಇಟ್ ಮೀನ್ ಬೈ ATP ಅಂದ್ರೆ, ಸೊ ನಾವು ತಿನ್ನಂತ ಆಹಾರ ಏನಂತೆ, ತಿನ್ನಂತ ಆಹಾರ ಮೆಟಬಾಲಿಸಮ್ ರಿಯಾಕ್ಷನ್ ನ ಮುಖಾಂತರ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಸೊ ನನ್ನ ಒಂದು ದೇಹದಲ್ಲಿ ಎನರ್ಜಿಯ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ. ಆ ಒಂದು ಎನರ್ಜಿ ರೂಪದಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ATPಯ ಮುಖಾಂತರ, ATPಯ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋದು. ಸೊ ATPಯ ರೂಪದಲ್ಲಿ ಅದು ಸ್ಟೋರ್ ಆಗಿರುತ್ತೆ ನನ್ನ ಒಂದು ಬಾಡಿ. ಸೊ ಲೈಕ್ ಆ ರೀತಿಯಾಗಿ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಸಿಂಪಲ್ ಮಾಲಿಕ್ಯೂಲ್ಸ್ ನಥಿಂಗ್ ಬಟ್ ದಟ್ ATP ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಪ್ರೋಸೆಸ್ ನಾವು ಮೆಟಬಾಲಿಸಮ್ ಅಂತ ಕರೀತಾ ಹೋಗ್ತೀವಿ. ಸೊ ಇದು ಒಂದಾಯ್ತು. ಮತ್ತೊಂದು ಮೆಟಬಾಲಿಸಮ್ ಆಗ್ತಕ್ಕಂಥ ಇನ್ನೊಂದು ವಿಧ ಯಾವುದು ಅಂದ್ರೆ ಅನಾಬಾಲಿಸಮ್ ಅಂತ ಹೇಳ್ತೀವಿ. ಓಕೆ, ಅನಾಬಾಲಿಸಮ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ಮೆಂಟ್ ಬೈ ಅನಾಬಾಲಿಸಮ್ ಅಂತ ಹೇಳ್ತಾರೆ, ಅದು ಕೂಡ ಅಷ್ಟೇ ಒಂದು ರೀತಿಯಾದ ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಬಯೋಕೆಮಿಕಲ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಮೆಟಬಾಲಿಸಮ್ ಅನ್ನೋಂಥದ್ದು ಒಂದು ರೀತಿಯಾದ ಕ್ರಿಯೆ, ಬಯೋಕೆಮಿಕಲ್ ಒಂದು ಜೈವಿಕ ರಾಸಾಯನಿಕ ಕ್ರಿಯೆ ಆದ್ರೆ, ಸೊ ಅನಾಬಾಲಿಸಮ್ ಅನ್ನೋಂಥದ್ದು ಮತ್ತೊಂದು ರೀತಿಯಾದ ಒಂದು ಬಯೋಕೆಮಿಕಲ್ ರಿಯಾಕ್ಷನ್ ಅಥವಾ ಜೈವಿಕ ರಾಸಾಯನಿಕ ಕ್ರಿಯೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಇದು ಯಾವ ರೀತಿಯಾದ ಕ್ರಿಯೆ ಅಂದ್ರೆ, ಇದಕ್ಕೆ ಡೆಡ್ ಆಪೋಸಿಟ್, ಇದಕ್ಕೆ ಆಪೋಸಿಟ್ ಆಗ್ತಕ್ಕಂಥ ಒಂದು ಕ್ರಿಯೆ ಅಂತ ಹೇಳ್ತಾ ಹೋಗೋದು. ಸೊ ಇಟ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಬಯೋಕೆಮಿಕಲ್ ರಿಯಾಕ್ಷನ್. ಓಕೆ, ಇಟ್ ಈಸ್ ಎ ಕೈಂಡ್ ಆಫ್ biochemical reaction. Okay, it is a kind of biochemical reaction in which the building up of the air. Okay, the building up of complex substances. Okay, the building up of complex substances in by simple ones, ಅಂತ ಹೇಳ್ತಾ. ಓಕೆ, ಸಿಂಪಲ್ ಒನ್ಸ್ ಏನಿದೆ ಕಂಟೆಂಟ್ ಏನಿದೆ ಆ ಒಂದು ಸಿಂಪಲ್ ಸಬ್ಸ್ಟೆನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಆಗೋದನ್ನ ನಾವು ಅನಾಬಾಲಿಸಮ್ ಅಂತ ಕರೀತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ಕೊಟ್ಟರೆ ಇದೇನಾಗ್ತಂದ್ರೆ, ಸೊ ನಾವು ಇರ್ತಕ್ಕಂಥ ಒಂದು ಗ್ಲೂಕೋಸ್ ಅನ್ನ ಬ್ರೇಕ್ ಮಾಡಿ ಏನೊಂದು ವೆರಿ ಮೈನ್ಯೂಟ್ ಮಾಲಿಕ್ಯೂಲ್ ATP ಆಗಿ ಕನ್ವರ್ಟ್ ಮಾಡುತ್ತೆ. ಆ ಒಂದು ATP ಅನ್ನೋದು ನನ್ನ ಒಂದು ದೇಹದಲ್ಲಿರುತ್ತೆ. ನಾನು ಒಂದು ಯಾವುದೇ ರೀತಿಯ ಕ್ರಿಯೆ ಆಗಬೇಕು ಅಂದ್ರೆ, ರಿಯಾಕ್ಷನ್ ಆಗಬೇಕು ಅಂದ್ರೆ ಅದಕ್ಕೆ ಎನರ್ಜಿನ ಸಪ್ಲೈ ಮಾಡ್ತಾರೆ. ಅದೊಂದು ಎಕ್ಸಾಂಪಲ್. ಅನಾಬಾಲಿಸಮ್ ಏನು ಅಂದ್ರೆ, ಸೊ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಫಾರ್ಮ್ ಆಗುತ್ತೆ ಯಾವ ಮುಖಾಂತರ ಸಿಂಪಲ್ ಥಿಂಗ್ಸ್ ನೆಲ್ಲ ಯೂಸ್ ಮಾಡ್ಕೊಂಡು, ಅದನ್ನ ನಾವು ಅನಾಬಾಲಿಸಮ್ ಅಂತ ಹೇಳ್ತಾ ಹೋಗ್ತೀವಿ. ಬೆಟರ್ ಎಕ್ಸಾಂಪಲ್ ಅನಾಬಾಲಿಸಮ್ ಅಂದ್ರೆ ಫೋಟೋಸಿಂಥಸಿಸ್ ಅಂತಕ್ಕಂಥ ಒಂದು ಕ್ರಿಯೆ. ಕನ್ನಡದಲ್ಲಿ ಏನಂತೀವಿ ಅಂದ್ರೆ ದ್ಯುತೀಸ್ ಸಂಶ್ಲೇಷಣ ಕ್ರಿಯೆ ಅಂತ ಕರೀತಾ ಓಕೆ, ಫೋಟೋಸಿಂಥಸಿಸ್ ಅಂತ ಹೇಳ್ಬೋದು. ಓಕೆ,
ಸೊ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಫೋಟೋಸಿಂಥೆಸಿಸ್ ಅಂತಕ್ಕಂಥ ಪ್ರೋಸೆಸ್ ಎಲ್ಲಾಗುತ್ತೆ ಅಂದ್ರೆ ಅಕರ್ಸ್ ಇನ್ ದ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಈ ರೀತಿಯಾದ ಒಂದು ಕ್ರಿಯೆ ಆಗ್ತಾ ಹೋಗುತ್ತೆ. ಸೊ ಯಾವ್ದರ ಒಂದು ಸಹಾಯದಿಂದ ಆಗ್ತಾ ಹೋಗುತ್ತೆ ಅಂದ್ರೆ ಬೈ ದ ಹೆಲ್ಪ್ ಆಫ್ ಬೈ ದ ಅಕ್ಯುಮುಲೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಬೇಕು ಒಂದು ಫೋಟೋಸಿಂಥೆಸಿಸ್ ಅಂತಕ್ಕಂಥ ಒಂದು ಕ್ರಿಯೆ ಆಗಬೇಕು ಅಂದ್ರೆ. ಸೊ ಅದ್ರ ಜೊತೆಗೆ ವಾಟರ್ H2O ಅನ್ನುವಂಥದ್ದು ಬೇಕು, ಅದ್ರ ಜೊತೆಗೆ ಸನ್ಲೈಟ್ ಅನ್ನುವಂಥದ್ದು ಬೇಕು. ಓಕೆ, ಸೊ ಈ ಒಂದು ಸನ್ಲೈಟ್ ಏನಿದೆ, ವಾಟರ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಇದೆಲ್ಲ ಸಿಂಪಲ್ ಒನ್ಸ್. ಓಕೆ, ಸೊ ಇದು ಒಂದು ಸಿಂಪಲ್ ಮಾಲಿಕ್ಯೂಲ್, ಇದು ಒಂದು ಸಿಂಪಲ್ ಮಾಲಿಕ್ಯೂಲ್, ಇದು ಒಂದು ಸಿಂಪಲ್ ಮಾಲಿಕ್ಯೂಲ್. ಈ ಮೂರು ರೀತಿಯಾದ ಒಂದು ಸಿಂಪಲ್ ಮಾಲಿಕ್ಯೂಲ್ ಸೇರ್ಕೊಂಡು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅನ್ನು ಫಾರ್ಮ್ ಮಾಡುತ್ತೆ. ಸೊ ಅದು ಏನಂದ್ರೆ ಎನರ್ಜಿ. ಸೊ ಎನರ್ಜಿನ ಕೊಡ್ತಾ ಹೋದ್ರೆ ಒಂದು ಪ್ಲಾಂಟ್ ಗೆ ಯಾವ್ದ್ರ ಮುಖಾಂತರ ಅಂದ್ರೆ ಫೋಟೋಸಿಂಥಸಿಸ್ ಅಂತಕ್ಕಂಥ ಒಂದು ಕ್ರಿಯೆಯ ಮುಖಾಂತರ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಅದನ್ನ ಹೇಳ್ಬೇಕು ಅಂದ್ರೆ ದ ಸಿಂಥಸಿಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಸಿಂಥಸಿಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ, ಸಿಂಥಸಿಸ್ ಮಾಡ್ಕೊಳ್ತಾ ಹೋಗುತ್ತೆ. ಯಾವುದ್ರ ಸಹಾಯದಿಂದ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಇವೆರಡರ ಈ ಮೂರರ ಒಂದು ಕಾಂಬಿನೇಷನ್ ಇಂದ ಕಾರ್ಬೋಹೈಡ್ರೇಟ್ ಸಿಂಥಸಿಸ್ ಆಗುತ್ತೆ. ಈ ರೀತಿಯಾದ ಕಾರ್ಬೋಹೈಡ್ರೇಟ್ ಸಿಂಥಸಿಸ್ ಆಗ್ತಕ್ಕಂಥ ಪ್ರೋಸೆಸ್ ನ ನಾವು ಫೋಟೋಸಿಂಥಸಿಸ್ ಅಂತ ಕರೀತಾ ಹೋಗ್ತೀವಿ. ಸೊ ಇದನ್ನ ನಾವು ಅನಾಬಾಲಿಸಮ್ ಅಂತ ಹೇಳ್ತೀವಿ. ಇದು ಒಂದು ಕಾಂಪ್ಲೆಕ್ಸ್ ನೇಚರ್ ಇರ್ತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಯಾವ ರೀತಿಯಾಗಿ ಫಾರ್ಮ್ ಮಾಡುತ್ತೆ ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅನ್ನ ಯೂಸ್ ಮಾಡ್ಕೊಂಡು ಕಾರ್ಬೋಹೈಡ್ರೇಟ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಇದನ್ನ ನಾವು ಅನಾಬಾಲಿಸಮ್ ಅಂತ ಹೇಳ್ತಿರ್ತೀವಿ. ಈ ಒಂದು ಕೆಟಬಾಲಿಸಮ್ ಮತ್ತೆ ಅನಾಬಾಲಿಸಮ್ ಎರಡೂ ರೀತಿಯಾದ ಕ್ರಿಯೆ ಕೂಡ ಅಷ್ಟೇ ಜೀವಿಗಳಲ್ಲಿ ಮಾತ್ರ ಆಗುವಂಥದ್ದು, ನಿರ್ಜೀವಿಗಳಲ್ಲಿ ಆಗಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಜೀವಿಗಳಲ್ಲಾಗ್ತಕ್ಕಂಥ ಮತ್ತೊಂದು ಏನೊಂದು ಪ್ರಮುಖವಾದ ಗುಣಲಕ್ಷಣ ಅಂದ್ರೆ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಕರೀತಾ ಹೋಗ್ಬೋದು. ಓಕೆ, ಸೊ ಈ ಒಂದು ಸೆಲ್ಯುಲಾರ್ ಆರ್ಗನೈಸೇಷನ್ ಕೂಡ ಅಷ್ಟೇ ಜೀವಿಗಳಾಗ್ತಕ್ಕಂಥ ಒಂದು ಪ್ರಮುಖವಾದ ಲಕ್ಷಣ ಅಂತ ಗುಣಲಕ್ಷಣ ಅಂತ ಹೇಳ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ವಾಟ್ ಇಸ್ ಮೆಂಟ್ ಬೈ ಸೆಲ್ಯುಲಾರ್ ಆರ್ಗನೈಸೇಷನ್ ಅಂತ ಹೇಳ್ತಾ ಹೋದ್ರೆ ಸೊ ನೀವು ಒಂದು ಡೆಫಿನೇಷನ್ ಕಟ್ಟಿದ್ದೀರಾ. ಓಕೆ, ಸೊ ವಾಟ್ ಈಸ್ ಮೆಂಟ್ ಬೈ ಸೆಲ್, ಸೆಲ್ ಅಂದ್ರೆ ಏನು? Okay, so what is meant by cell ಅಂತ ಹೇಳಿದ್ರೆ cell is nothing but the structural and functional unit of an living organism ಅಂತ ನಾವು ಹೇಳ್ತಾ ಹೋಗ್ತೀವಿ. Define cell ಅಂತ ಹೇಳಿದ್ರೆ so cell is nothing but that cell is a structural and functional unit of an living organism ಅಂತ ನಾವು ಹೇಳ್ತೀವಿ. ಯೂನಿಟ್ ಆಫ್ an living organism ಅಂತ ಹೇಳ್ಬೋದು. ಇಟ್ ಮೀನ್ಸ್ ದಟ್ ಒಂದು ಜೀವಿ ಅಂತ ಕನ್ಸಿಡರ್ ಮಾಡಿದ್ರೆ ಆ ಒಂದು ಜೀವಿ ಅನ್ನೋದು ಕ್ರಿಯೇಟ್ ಆಗಕ್ಕೆ ಸೆಲ್ ಅಂತಕ್ಕಂಥ ಒಂದು ಅಣು ಕಾರಣ ಆಗಿರುತ್ತೆ. ಆ ಒಂದು ಸೆಲ್ ಅನ್ನ ನಾವು ಸ್ಟ್ರಕ್ಚರ್, ಒಂದು ಜೀವಿಗೆ ಒಂದು ಸ್ಟ್ರಕ್ಚರ್ ಹಾಕೊಳ್ಲಿಕ್ಕೆ, ಅದೇ ರೀತಿ ತನ್ನಲ್ಲಿ ಆಗ್ತಕ್ಕಂಥ ಎಲ್ಲಾ ಕ್ರಿಯೆಗಳನ್ನ ಮೇಂಟೈನ್ ಮಾಡಲಿಕ್ಕೆ ಒಂದು ಯೂನಿಟ್ ಅಂತ ಹೇಳ್ತೀವಿ, ಅದನ್ನ ನಾವು ಸೆಲ್ ಅಂತ ಹೇಳಿ. ಇದು ಒಂದು ಸೆಲ್ ಇರ್ತಕ್ಕಂಥ ಒಂದು ಡೆಫಿನೇಷನ್. ಸೊ ಈ ರೀತಿಯಾದ ಒಂದು ಒಂದೇ ರೀತಿಯಾದ ಸೆಲ್ಸ್ ಇರುತ್ತೆ. ಸೊ ಮಲ್ಟಿಸೆಲ್ಯುಲರ್ ಆರ್ಗನೈಸಮ್ಸ್ ಕೂಡ ಇರುತ್ತೆ. ನಾನು ಅವಾಗ ಹೇಳಿದಾಗೆ ಯೂನಿಸೆಲ್ಯುಲರ್ ಆರ್ಗನೈಸಮ್ಸ್ ಮತ್ತೆ ಮಲ್ಟಿಸೆಲ್ಯುಲರ್ ಆರ್ಗನೈಸಮ್ಸ್ ಅಂತ ಹೇಳ್ತಾರಲ್ಲ. ಸೊ ಯೂನಿಸೆಲ್ಯುಲರ್ ಆರ್ಗನೈಸಮ್ಸ್ ಅಂದ್ರೆ ತನ್ನ ಒಂದು ಜೀವಿಯಲ್ಲಿ ಆಗ್ತಕ್ಕಂಥ ಎಲ್ಲಾ ರೀತಿಯಾದ ಕ್ರಿಯೆ ಕೂಡ ಅಷ್ಟೇ ಒಂದೇ ಸೆಲ್ ಅಲ್ಲಿ ಯೂನಿಟ್ ಸೆಲ್ ಅಥವಾ ಯೂನಿಕ್ ಸೆಲ್, ಸಿಂಗಲ್ ಸೆಲ್ ಪರ್ಫಾರ್ಮಿಂಗ್ ಮೆನಿ ಕೈಂಡ್ಸ್ ಆಫ್ ಫಂಕ್ಷನ್. ಓಕೆನಾ? ಸೊ ಆ ಒಂದೇ ಒಂದು ಸೆಲ್ ಅಲ್ಲಿ ಎಲ್ಲಾ ರೀತಿಯ ಒಂದು ಪ್ರೋಸೆಸ್ ಕೂಡ ಆಗ್ತಾ ಹೋಗುತ್ತೆ. ಅದನ್ನ ನಾವು ಯೂನಿಸೆಲ್ಯುಲರ್ ಆರ್ಗನೈಸಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಮಲ್ಟಿಸೆಲ್ಯುಲರ್ ಆರ್ಗನೈಸಮ್ ವಿಷಯಕ್ಕೆ ಬಂದ್ರೆ a group of cells which perform a particular function ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ ಮಿ ರೈಟ್ ದಟ್. ಸೊ ಈ ಒಂದು ಸೆಲ್ ಆರ್ಗನೈಸೇಷನ್ ವಿಷಯಕ್ಕೆ ಬಂದ್ರೆ ಜೀವಿಗಳಲ್ಲಿ ಇದರಲ್ಲೂ ಕೂಡ ಅಷ್ಟೇ ಎರಡು ರೀತಿಯಾದ ವಿಧ ಇದೆ. ಒಂದನ್ನ ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಯೂನಿಸೆಲ್ಯುಲರ್ ಆರ್ಗನಿಸಮ್ ವಿಷಯಕ್ಕೆ ಬಂದ್ರೆ a kind of cells which perform a many all kind of the function. Okay, or a single cell perform
A single cell perform all kind of the functions ಅಂತ ಹೇಳ್ಬೋದು ಅಥವಾ all kind of life function ಅಂತ ಹೇಳ್ಬೋದು. ತಾನು ಜೀವಿಸಬೇಕು ಅಂದ್ರೆ ಎಲ್ಲಾ ರೀತಿಯಾದ ಒಂದು ಕ್ರಿಯೆ ಕೂಡ ಅಷ್ಟೇ ಒಂದೇ ಸೆಲ್ ಅಲ್ಲಿ ಆಗ್ತಾ ಹೋಗುತ್ತೆ. Okay, a single cell perform all kind of life functions are said to be unicellular organisms ಅಂತ ಹೇಳ್ತೀವಿ. multicellular organisms ಅಂದ್ರೆ so ಈ ರೀತಿಯ ಲೈಫ್ ಫಂಕ್ಷನ್ ಆಗ್ತಿದೆ it will be occur independently. all kind of life function independently. so ಯಾರ ಮೇಲೆ ಕೂಡ ಅಷ್ಟೇ ಡಿಪೆಂಡ್ ಆಗದೆ ತನಗೆ ತಾನೇ ಯಾವ ರೀತಿಯಾದ ಕ್ರಿಯೆಗಳು ಬೇಕು ಆ ಎಲ್ಲಾ ರೀತಿಯಾದ ಕ್ರಿಯೆಗಳಲ್ಲಿ ಅದು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ವಿಷಯಕ್ಕೆ ಬರೋಣ. ಓಕೆ, ಸೊ ಯೂನಿಸೆಲ್ಯುಲರ್ ಅಲ್ಲಿ ಒಂದೇ ಸೆಲ್ ಎಲ್ಲಾ ರೀತಿಯಾದ ಕೆಲಸ ಮಾಡ್ತಾ ಹೋದ್ರೆ ತಾನು ಬದುಕಿಗೆ. ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಅಂದ್ರೆ a group of cells, a group of cells performing a group of cells performing particular function ಅಂತ ಹೇಳ್ತಾರೆ. ಓಕೆ, ಸೊ ಒಂದು ಗ್ರೂಪ್ ಒಂದು ಸೆಲ್ ಗಳ ಒಂದು ಗುಂಪು ಸೇರ್ಕೊಂಡು ಒಂದು ರೀತಿಯಾದ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಒಂದು ಕ್ರಿಯೆನ ಮಾಡ್ತಾ ಹೋದ್ರೆ ಸೊ ಅದನ್ನ ನಾವು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಇದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಿದ these kind of the multicellular organisms are depend on other cells ಅಂತ ಹೇಳ್ತಾ ಅವರು. so these kind of the multicellular organisms they are depend on interdependent ಅಂತ ಹೇಳ್ತಾರೆ. ಓಕೆ, ಡಿಪೆಂಡ್ ಅನ್ನೋದನ್ನ interdependent on each other, interdependent on each other. ಓಕೆ, ಸೊ ಒಬ್ಬರ ಮೇಲೆ ಮತ್ತೊಬ್ಬರು ಡಿಪೆಂಡ್ ಆಗಿರ್ತಾರೆ ಅಂತ ಹೇಳ್ತಾರೆ. why should it have to depend ಅಂದ್ರೆ for their survivability. ಓಕೆ, ಅದು ಬದುಕಬೇಕು ಅಂದ್ರೆ ಸೊ ಒಂದಲ್ಲ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ನಾವು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ಈ ರೀತಿಯ ಆರ್ಗಾನಿಸಮ್ಸ್ ಒಂದು ಜೀವಿನಲ್ಲಾದ್ರೆ ಒಂದು ಯೂನಿಸೆಲ್ಯುಲರ್ ಆದ್ರೆ ಮತ್ತೊಂದು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇರುತ್ತೆ ಅಂತ ಹೇಳ್ತಾ ಹೌದು. ಸೊ ಇದು ಕೂಡ ಅಷ್ಟೇ ಒಂದು ಮೇಜರ್ ಕೈಂಡ್ ಆಫ್ ದಿ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಒಂದು ಜೀವಿಗಳಲ್ಲಿ ಇರಬೇಕಾದ ಮತ್ತೊಂದು ಪ್ರಮುಖವಾದ ಒಂದು ಗುಣಲಕ್ಷಣ ಅಂತ ಹೇಳ್ತಾರೆ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೂ ಒಂದು ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತಾರೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಸೆಡ್ ಟು ಬಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನ ನಾವು ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಿಲ್ಲ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಹೇಳ್ತಾ ಹೋಗ್ಬೋದು. ಇಟ್ ಮೀನ್ಸ್ ಅಲ್ಲಿ ಯಾರೋ ನಾವು ಅಲ್ಲಿಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಾಗ ಯಾರೋ ಕೂಗುರು ಅಂದ್ರೆ ಅವ್ರ ಕಡೆ ತಿರುಗಿ ಮಾಡ್ತೀವಿ. ಸೊ ಕೂಗೋದು ಕ್ರಿಯೆ, ನಾವು ಅವ್ರ ಕಡೆ ತಿರುಗಿ ಮಾಡೋದು ಪ್ರತಿಕ್ರಿಯೆ. ಯಾವುದೋ ಒಂದು ಪ್ರಾಣಿ ಅಥವಾ ಯಾವುದೋ ಒಂದು ವಸ್ತು ಒಂದು ಮೂವ್ಮೆಂಟ್ ಆಗ್ತಿದೆ ಅಂದ್ರೆ ನಾನು ನೋಡ್ತೀನಿ, ತಿರುಗಿ ನೋಡ್ತೀನಿ. ಮೂವ್ ಆಗ್ತಿರೋದು ಕ್ರಿಯೆ, ನಾನು ನೋಡುವಂಥದ್ದು ಪ್ರತಿಕ್ರಿಯೆ. ಲೈಕ್ ಓಕೆ, ಸೊ ಈ ರೀತಿಯಾದ ಕಾನ್ಶಿಯಸ್ನೆಸ್ ಅಲ್ಲಿ ಎಲ್ಲಾ ರೀತಿಯಾದ ಜೀವಿಗಳು ಕೂಡ ಅಷ್ಟೇ ಇನ್ವಾಲ್ವ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ವಾಟ್ ಕೈಂಡ್ ಆಫ್ ದಿ ಪ್ರೋಸೆಸ್ ಅಂತ ಹೇಳ್ತಾರೆ ಸೊ ಇಟ್ ಈಸ್ ಎ ಡಿಫೈನಿಂಗ್ ಫ್ಯೂಚರ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಇಟ್ ಈಸ್ ಸೆಡ್ ಟು ಬಿ ಡಿಫೈನಿಂಗ್ ಫ್ಯೂಚರ್ ಅಂತ ಕನ್ಸಿಡರ್ ಮಾಡಲು. ಇಟ್ ಮೀನ್ಸ್ ದಟ್ ಸೊ ಈ ರೀತಿಯಾದ ಕ್ರಿಯೆ ಅನ್ನೋದು ಬರೀ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ, ಇನ್ಯಾವುದರಲ್ಲೂ ಕೂಡ ಇರಲ್ಲ ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಟ್ ಇಸ್ ಅಬೌಟ್ ದ ಡಿಫೈನಿಂಗ್ ಫ್ಯೂಚರ್ ಆಫ್ ದಿ ಲಿವಿಂಗ್ ಆರ್ಗಾನಿಸಮ್ಸ್, ನಥಿಂಗ್ ಬಟ್ ಕಾನ್ಶಿಯಸ್ನೆಸ್ ಅಥವಾ ರೆಸ್ಪಾನ್ಸಿಬಿಲಿಟಿ ಕ್ರಿಯೆ ಅಥವಾ ಪ್ರತಿಕ್ರಿಯೆ ಅಂತ ಕರೀತಾ. ಓಕೆ, ಸೊ ನಮಗೆ ಗೊತ್ತಿರೋ ಯಾವ ರೀತಿಯಾದ ಒಂದು ಪ್ರಶ್ನೆ ಆಗ್ತಾ ಅಂದ್ರೆ ಆಲ್ ಕೈಂಡ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಶುಡ್ ರೆಸ್ಪಾನ್ಸ್ ಟು ದೇರ್ changing environment in its surroundings. Okay, the living organisms should respond ಅಂತನೇ ಹೇಳ್ತೀವಿ. Okay, so should response. ಸೊ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಹೋಗ್ಲೇಬೇಕು. ಯಾವ ರೀತಿಯಾದ ಎಲ್ಲಿಗೆ ರೆಸ್ಪಾನ್ಸ್ ಅನ್ನು ತೋರಿಸುತ್ತೆ ಅಂದ್ರೆ ಟು ದೇರ್
surrounding to their surrounding environment ಅಂತ ಹೇಳಿ. ಓಕೆ, ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರಕ್ಕೆ ನಾನು ಅದಕ್ಕೆ ಹೊಂದಿಕೊಂಡು ಬದುಕಬೇಕು ಅಂದ್ರೆ ಅದನ್ನೇ ನಾವು ರೆಸ್ಪಾನ್ಸ್ ಅಂತ ಹೇಳ್ತೀವಿ. ನನ್ನ ಸುತ್ತಮುತ್ತ ಇರ್ತಕ್ಕಂಥ ಪರಿಸರನ ನಾನು ಬದಲಾಯಿಸಲಿಕ್ಕೆ ಆಗಲ್ಲ, ನಾನೇ ನನ್ನನ್ನು ನಾನು ಚೇಂಜಸ್ ಮಾಡ್ಕೊಂಡು ಬದಲಾವಣೆಗಳನ್ನ ಮಾಡ್ಕೊಂಡು ನಾನು ಬದುಕ್ತಾ ಹೋಗ್ತೀನಿ. ಅದನ್ನ ನಾವು ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ದಟ್ ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ದಟ್ ಯಾವುದೇ ರೀತಿಯಾದ ಒಂದು ಪರಿಸರದಲ್ಲಿ ಹವಾಮಾನ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ತಾವ್ರೆ, ಸೊ ಈಗ ಮಳೆಗಾಲ, ಮಳೆ ಬರ್ತೀನಿ ಅಂತ ನಾನು ಇಲ್ಲಿಂದ ಬಿಟ್ಟೋಡೋದು. ಓಕೆ, ಸೊ ಆ ಒಂದು ಮಳೆಗೆ ನಾನು ನೆನೆದರೆ ಹೇಳ್ತಾರೆ, ನೆರಳನ್ನ ಮಾಡ್ಕೊಳ್ಳೋದು, ಮನೆನ ಕಟ್ಕೊಳ್ಳೋದು, ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ಕೊಡೆಗಳನ್ನ ಅಥವಾ ರೈನ್ ಕೋಟ್ ಹಾಕೊಂಡು ಹೋಗೋದು, ನನಗೆ ನಾನು ಮಾರ್ಪಾಟನ್ನು ಮಾಡ್ಕೊಂಡಿದ್ದೆ. ಅದು ನನ್ನ ಒಂದು ಪರಿಸರಕ್ಕೆ ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರತಿಕ್ರಿಯೆ. ಕ್ರಿಯೆ ಅನ್ನೋದು ಮಳೆ ಬರೋದಲ್ಲದೆ ನಾನು ತೋರಿಸೋದು ಅದನ್ನ ನಾನು ಪ್ರೊಟೆಕ್ಷನ್ ಮಾಡ್ತೀನಿ. ಸಮ್ಮರ್, ಓಕೆ, ಬಿಸಿಲು ಜಾಸ್ತಿ, ಆ ಒಂದು ಬಿಸಿಲಿಂದ ಅವಾಯ್ಡ್ ಮಾಡಲಿಕ್ಕೆ ನಾನು ನೆರಳಿನ ಕಡೆ ಮೂವ್ಮೆಂಟ್ ಅನ್ನ ತೋರಿಸ್ತೀನಿ. ಅದು ಬಿಸಿಲು ಬರೋದು ಕ್ರಿಯೆ, ನಾನು ಅದಕ್ಕೆ ಮೂವ್ಮೆಂಟ್ ಆಗೋದನ್ನ ಪ್ರತಿಕ್ರಿಯೆ ಅಂತ ಹೇಳ್ತೀವಿ. ಚಳಿಗಾಲ ಇದೆ ಅಂದ್ರೆ ಸ್ವೆಟರ್ ನ ಹಾಕೊಳ್ಳೋದು ಅಥವಾ ಬೆಡ್ಶೀಟ್ ನ ಓದ್ಕೊಳ್ಳೋದನ್ನ ಮಾಡ್ತಾ ಹೋಗ್ತೀವಿ. ಮೀನ್ಸ್ ದಟ್ ಚಳಿ ಆಗೋ ಒಂದು ಪರಿಸರದಲ್ಲಿ ಆಗ್ತಕ್ಕಂಥ ಕ್ರಿಯೆ, ಅದಕ್ಕೆ ನಾನು ಒಂದು ಪ್ರತಿಕ್ರಿಯೆನ ನಾನು ಒಂದು ಚಳಿ ಆಗ್ತಿರ್ತಾರೆ ನಾನು ಪ್ರೊಟೆಕ್ಷನ್ ಮಾಡ್ಕೊಳ್ತೀನಿ. ಲೈಕ್ ಸೊ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಗೆ ಸೊ ನಾನೊಂದು ರೆಸ್ಪಾನ್ಸ್ ನ ತೋರಿಸ್ಕೊಂಡು ನಾನು ಯಾವ ರೀತಿಯಾಗಿ ಜಾಗೃತವಾಗಿ ಬದುಕಬೇಕು ಆ ರೀತಿ ತನ್ನಡಿ ತಾನು ನನ್ನ ಬದಲಾವಣೆಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಅದನ್ನೇ ನಾವು ಕಾನ್ಶಿಯಸ್ನೆಸ್ ಅಥವಾ ರೆಸ್ಪಾನ್ಸ್ ಸ್ಟಿಮ್ಯುಲೈ ಅಂತ ನಾವು ಕರೀತಾ ಹೋಗ್ಬೋದು. ಸೊ ಈ ರೀತಿಯಾದ ಒಂದು ಎನ್ವಿರಾನ್ಮೆಂಟ್ ಅಥವಾ ಚೇಂಜಸ್ ನಾವು ಹೇಳ್ತಾವೆ, ರೆಸ್ಪಾಂಡ್ ಗಳು ಯಾವ ರೀತಿ ಆಗ್ತದೆ, ಒಂದೊಂದು ರೀತಿಯಾದ ಒಂದು ಪ್ರೋಸೆಸ್ಗೆ ನಾನು ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ಸೊ ಲೈಕ್ ದಟ್ ಒಂದು ಫಿಸಿಕಲ್ ರೆಸ್ಪಾನ್ಸ್ ಅನ್ನ ತೋರಿಸ್ತೀನಿ, ಹೇಳ್ತೀನಿ ಏನಂದ್ರೆ ಕೆಲವೊಂದು ಫಿಸಿಕಲ್ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಕೆಲವೊಂದು ಕೆಮಿಕಲ್ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಕೆಲವೊಂದು ಬಯೋಲಾಜಿಕಲ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಅಥವಾ ಮೆಕ್ಯಾನಿಕಲ್ ರೆಸ್ಪಾನ್ಸಸ್ ಅನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಮೆಕ್ಯಾನಿಕಲ್ ಸ್ಟಿಮ್ಯುಲೈ ಅಥವಾ ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ವಾಟ್ ಇಸ್ ಮೀನ್ ಬೈ ದಿಸ್ ಅಂತ ಹೇಳ್ತಾರೆ. ಫಿಸಿಕಲ್ ರೆಸ್ಪಾನ್ಸ್ ನ ವಿಷಯಕ್ಕೆ ಬಂದ್ರೆ ಹೊರಗಡೆ ಏನೊಂದು ಬಿಸಿಲು ಜಾಸ್ತಿ ಅಂದ್ರೆ ನಾನೊಂದು ನೆರಳಿನ ಕಡೆ ಮೂವ್ಮೆಂಟ್ ಆಗ್ತೀನಿ. ಚಳಿ ಜಾಸ್ತಿ ಇದೆ ಅಂದ್ರೆ ಆ ಒಂದು ಜಾಗಕ್ಕೆ ಇನ್ನೊಂದು ಕಡೆ ಬೆಚ್ಚಗಿರ್ತಕ್ಕಂಥ ಒಂದು ಜಾಗಕ್ಕೆ ನಾವು ಹಾಕ್ತೀವಿ, ಅದು ಫಿಸಿಕಲ್ ರೆಸ್ಪಾನ್ಸ್. ಕೆಮಿಕಲ್ ರೆಸ್ಪಾನ್ಸ್ ಅಂದ್ರೆ ನಾನು ಯಾವುದೇ ರೀತಿಯ ಒಂದು ಆಹಾರ ತಿಂತೀನಿ ಅಂದ್ರೆ ಆ ಒಂದು ಎಣ್ಣೆ ಪದಾರ್ಥ ತಿಂತೀನಿ ಅಂದ್ರೆ ಆ ಒಂದು ಎಣ್ಣೆ ಪದಾರ್ಥ ತಿಂದ್ರೆ ನನಗೆ ಅಲರ್ಜಿ ಇದೆ ಅಂದ್ರೆ ಸೊ ಅದನ್ನ ನಾನು ತಿನ್ನೋದನ್ನ ಅವಾಯ್ಡ್ ಮಾಡ್ತೀನಿ. ಲೈಕ್ ಏನೋ ಅದನ್ನ ನಾವು ಕೆಮಿಕಲ್ ರೆಸ್ಪಾನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನಾನು ಏನೊಂದು ಆಹಾರ ತಿಂತೀನೋ ಅದು ಪೂರ್ತಿಯಾಗಿ ನಾನು ತಿನ್ನಂತ ಆಹಾರ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಪರ್ಟಿಕ್ಯುಲರ್ ಫುಡ್ ಹ್ಯಾಬಿಟೇಟ್ ಗೆ ಪರ್ಟಿಕ್ಯುಲರ್ ಜ್ಯೂಸಸ್ ನ ಡೈಜೆಸ್ಟಿವ್ ಜ್ಯೂಸಸ್ ನ ನನ್ನ ಒಂದು ಡೈಜೆಸ್ಟಿವ್ ಜೀರ್ಣಕ್ರಿಯೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಅದಾದ್ರೆ ನೀವು ಲೈಫ್ ಕೋರ್ಸ್ ಅಲ್ಲಿ ತಿಳ್ಕೊಂಡಿದ್ದೀರಾ, ಪ್ಯಾಂಕ್ರಿಯಾಸ್ ಇಂದ ಕೆಲವೊಂದು ಡೈಜೆಸ್ಟಿವ್ ಜೀರ್ಣಾಂಗ ಒಂದು ರಾಸಾಯನಿಕ ಕ್ರಿಯೆ ಆಗ್ತಾ ಹೋಗುತ್ತೆ. ಲಿವರ್ ಇಂದ ಏನೊಂದು ರಾಸಾಯನಿಕ ವಸ್ತುಗಳು ನಾನು ತಿನ್ನಂತ ಆಹಾರನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಪ್ರೊಡ್ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಹೊಟ್ಟೆ ಭಾಗದಲ್ಲಿ ಕೂಡ ಸ್ಟಮಕ್ ಅಲ್ಲೂ ಕೂಡ ಅಷ್ಟೇ ಕೆಲವೊಂದು ಡೈಜೆಸ್ಟಿವ್ ಜೀರ್ಣಾಂಗ ಒಂದು ಏನೊಂದು ಕ್ರಿಯೆಯಲ್ಲಿ ಆಗ್ತಕ್ಕಂಥ ಒಂದು ಕೆಮಿಕಲ್ ರಾಸಾಯನಿಕ ಕ್ರಿಯೆ ಅನ್ನೋದು ಆಗ್ತದೆ. ಮೀನ್ಸ್ ಅದು ಏನಕ್ಕೆ ಆಗುತ್ತೆ ಅಂದ್ರೆ ನಾನು ತಿನ್ನಂತ ಆಹಾರದ ಡಿಪೆಂಡೆಂಟ್ ಮೇಲೆ ಆ ರೀತಿಯಾದ ಒಂದು ಕ್ರಿಯೆಗಳಾಗುತ್ತೆ. ಅದನ್ನ ನಾವು ಕೆಮಿಕಲ್ ರೆಸ್ಪಾನ್ಸ್, ನಾನು ತಿನ್ನಂತ ಆಹಾರ ಯಾವ ರೀತಿಯಾಗಿರೋದು ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ತಕ್ಕನಾದ ರೆಸ್ಪಾನ್ಸ್ ಅನ್ನು ತೋರಿಸುತ್ತೆ. ಮೆಕ್ಯಾನಿಕಲ್ ಸ್ಟಿಮ್ಯುಲೈ ಅಂತ ಹೇಳ್ತಾರೆ. ಸೊ ಅದೊಂದು ಫಿಸಿಕಲ್ ಸ್ಟಿಮ್ಯುಲೈ ಇದೆ, ಅದೊಂದೇ ಅಷ್ಟೇ. ನಾನೇನೋ ಬಿಸಿನ ಮುಟ್ತೀನಿ ಅಂದ್ರೆ ಅದು ಬಿಸಿ ಆಗ್ತಂಗೆ ನಾನು ಕೈನ ತಗೊಳ್ತೀನಿ, ಅದು ಮೆಕ್ಯಾನಿಕಲ್ ರೆಸ್ಪಾನ್ಸ್. ಓಕೆ, ಸ್ಟಿಮ್ಯುಲೈ ಯಾವುದೋ ಒಂದು ಏನೋ ಡೇಂಜರಸ್ ಪ್ರಾಣಿ ಒಂದು ಅವು ಏನೋ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಅಲ್ಲಿಂದ ನಾನು ಅದನ್ನು ದೂರ ಹೋಗ್ತೀನಿ, ಅದು ಒಂದು ಮೆಕ್ಯಾನಿಕಲ್ ರೆಸ್ಪಾನ್ಸ್. ಲೈಕ್ ಸೊ ಈ ರೀತಿಯಾಗಿ ಫಿಸಿಕಲ್ ಕೆಮಿಕಲ್ ಮೆಕ್ಯಾನಿಕಲ್ ಸ್ಟಿಮ್ಯುಲೈ ನಾವು ಇನ್ವಾಲ್ವ್ ಆಗ್ತೀವಿ, ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಅಂದ್ರೆ ಯಾವುದಕ್ಕೆ ಅಂದ್ರೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ನಾನು ಇರ್ತಕ್ಕಂಥ ಒಂದು ವಾತಾವರಣಕ್ಕೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದೊಂದು ಅನಿಮಲ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಅದೇ. ಸೊ ಈ ರೀತಿಯಾದ ಒಂದು ರೆಸ್ಪಾನ್ಸ್ ಗಳು ಯಾವುದ್ರ ಮುಖಾಂತರ ಆಗುತ್ತೆ ಅಂದ್ರೆ ಸೊ ಸೆನ್ಸ್ ಆರ್ಗನ್ಸ್ ಅಂತ ನಾವು ಹೇಳಿದ್ವಿ. ಪಂಚೇಂದ್ರಿಯಗಳು, 5 ಸೆನ್ಸ್ ಆರ್ಗನ್ಸ್ ಇರುತ್ತೆ. ಆ ಒಂದು ಪಂಚೇಂದ್ರಿಯಗಳಲ್ಲಿ ಓಕೆ ಅನಿಮಲ್ಸ್ ಅಲ್ಲಾದ್ರೆ ಈ ರೀತಿಯಾದ ರೆಸ್ಪಾನ್ಸ್ ಅನ್ನುವಂಥದ್ದು ಸೆನ್ಸ್ ಆರ್ಗನ್ಸ್ ಅಲ್ಲಿ ತೋರಿಸುತ್ತೆ. ಪಂಚೇಂದ್ರಿಯಗಳಂತ ಏನ್ ಹೇಳ್ತೀವಿ, ಓಕೆ ಇಂದ್ರಿಯಗಳು, ಇಂದ್ರಿಯ ಸೊ ಆರ್ಗನ್ಸ್ ಇದೆ. ಸೊ ಪಂಚೇಂದ್ರಿಯಗಳಲ್ಲಿ ಸೆನ್ಸ್ ಆರ್ಗನ್ಸ್ ಅಲ್ಲಿ ಈ ರೀತಿಯಾದ ರೆಸ್ಪಾನ್ಸ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಕೇಳಿಸ್ಕೊಳ್ಳುವಂಥದ್ದು, ವಾಸನೆನ ಸವಿಯುವಂಥದ್ದು, ನೋಡುವಂಥದ್ದು, ಸ್ಕಿನ್ ಟಚ್ ನ ಫೀಲ್ ಆಗುವಂಥದ್ದು, ಟೇಸ್ಟ್ ಅನ್ನ ಮಾಡುವಂಥದ್ದು. ಓಕೆ, ಅದೆಲ್ಲ ಒಂದು ಪಂಚೇಂದ್ರಿಯ ಸೆನ್ಸ್ ಆರ್ಗನ್ಸ್ ಇದೆ. ಅದೆಲ್ಲದೂ ಕೂಡ ಅಷ್ಟೇ ಈ ಒಂದು ರೆಸ್ಪಾನ್ಸ್ ಅಲ್ಲಿ ಕಾನ್ಶಿಯಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅನಿಮಲ್ಸ್ ಅಲ್ಲಿ ಸೆನ್ಸ್ ಆರ್ಗನ್ಸ್ ಇರುತ್ತೆ, ಪ್ಲಾಂಟ್ಸ್ ಅಲ್ಲೂ ಕೂಡ ರೆಸ್ಪಾನ್ಸ್ ಇರುತ್ತೆ, ಆಫ್ ಕೋರ್ಸ್ ಆಗಲೇಬೇಕು. For example, the plant shows the responses towards the
ಸನ್ಲೈಟ್. ಓಕೆ, ಬೆಳಕಿನ ಎಡೆಗೆ ತನ್ನ ಒಂದು ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಓಕೆ, ಈ ಒಂದು ಸೂರ್ಯಕಾಂತಿ ಮಾರಿಗೋಲ್ಡ್ ಏನೊಂದು ಫ್ಲವರ್ ಇದೆ, ಸೂರ್ಯಕಾಂತಿ ಹೂವು ಸನ್ಫ್ಲವರ್ ಫ್ಲವರ್ ಇದೆ, ಅದನ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಹೋಗಿ. ನಮ್ಮಲ್ಲಿ ಸೂರ್ಯಕಾಂತಿನ ಬೆಳೆಯೋದಿಲ್ಲ, ಸನ್ಫ್ಲವರ್ ನ, ಬಟ್ ಬೇರೆ ಕಡೆ ಬೆಳೀತಾರೆ, ಅದನ್ನ ನೋಡ್ತಾ ಹೋದ್ರೆ ಸೊ ಅದು ಸನ್ಲೈಟ್ ಯಾವ ಕಡೆ ಇರುತ್ತೆ ಆ ಕಡೆ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ದಟ್ ಬೆಳಗಿನ ಒಂದು ಹೊತ್ತಿನಲ್ಲಿ ಯಾವ ಒಂದು ಸೂರ್ಯಕಾಂತಿ ಈ ಕಡೆ, ಓಕೆ, ಸೊ ಪೂರ್ವದ ಕಡೆ ಸೂರ್ಯ ಹುಟ್ಟೋ ಕಡೆ ಒಂದು ಏನೊಂದು ಇದನ್ನ ಮುಖನ ಮಾಡಿರುತ್ತೆ, ಪೂರ್ವದ ಕಡೆ ತಿರುಗಿರುತ್ತೆ. ಅದೇ ಸಂಜೆ ಆಗೋಣ ಪಶ್ಚಿಮದ ಕಡೆ ತಿರುಗಿರುತ್ತೆ. ಬೇಕಾದ್ರೆ ನೋಡಿ, ಅಬ್ಸರ್ವ್ ಮಾಡ್ಬೋದು. ಇಟ್ ಮೀನ್ಸ್ ದಟ್ ಸನ್ಲೈಟ್ ಯಾವ ಕಡೆ ಬರುತ್ತೋ ಆ ಕಡೆಗೆ ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಸನ್ಲೈಟ್ ಗೆ ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಪೊಲ್ಯೂಟೆಂಟ್ಸ್, ಓಕೆ, ಪೊಲ್ಯೂಟೆಂಟ್ಸ್ ಗೆ ರೆಸ್ಪಾನ್ಸ್ ಅನ್ನು ತೋರಿಸುತ್ತೆ. ಇಟ್ ಮೀನ್ಸ್ ದಟ್ ಕೆಲವೊಂದು ಸಸ್ಯಗಳಿರ್ತವೆ ಎಲ್ಲಿ ವಾತಾವರಣದಲ್ಲಿ ಪರಿಸರದ ಒಂದು ಪೊಲ್ಯೂಷನ್ ಆಗಿರುತ್ತೆ. ಓಕೆ, ಆ ಒಂದು ಪೊಲ್ಯೂಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಪ್ರತಿಯೊಂದು ಕೆಲವೊಂದು ಸಸ್ಯಗಳು ಬೆಳೆಯೋದಿಲ್ಲ. ಓಕೆ, ಮೀನ್ಸ್ ದಟ್ ಅದೊಂದು ರೆಸ್ಪಾನ್ಸ್ ಅನ್ನ ತೋರಿಸ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗುದು. ಓಕೆ, ಪರಿಸರದಲ್ಲಿ ಯಾವುದೇ ರೀತಿಯಾದ ಒಂದು ಪೊಲ್ಯೂಷನ್ ಆಗಿದೆ, ಆ ಒಂದು ಪೊಲ್ಯೂಷನ್ ಜಾಗದಲ್ಲಿ ಕೆಲವೊಂದು ಪೊಲ್ಯೂಟೆಂಟ್ಸ್ ಅದು ಬೆಳೀಲಿಕ್ಕೆ ಇಷ್ಟ ಪಡೋದಿಲ್ಲ. ಆ ರೀತಿಯಾಗಿರುತ್ತೆ. ಇನ್ನೊಂದು ಕೆಲವೊಂದು ಪ್ಲಾಂಟ್ಸ್ ಗಳಿರುತ್ತೆ ಪೊಲ್ಯೂಷನ್ ಎಲ್ಲಿ ಇರಲ್ವೋ ಅಲ್ಲಿ ಮಾತ್ರ ಅದನ್ನು ನಾವು ನೋಡ್ತಾ ಹೋಗ್ತೀವಿ, ಅದನ್ನ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಲೈಕ್ ದಟ್ ಆ ರೀತಿಯ ಪೊಲ್ಯೂಷನ್ ಗೆ ಒಂದು ರೆಸ್ಪಾನ್ಸ್ ಅನ್ನು ತೋರಿಸಿ ಸಸ್ಯಗಳು ಬೆಳೀತಾ ಹೋಗುತ್ತೆ ಎಂಬುದು ಸನ್ಲೈಟ್ ಗೆ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಟೆಂಪರೇಚರ್. ಓಕೆ, ಸೊ ಒಂದು ಸಸ್ಯ ಇದೆ ಎಲ್ಲಾ ಜಾಗದಲ್ಲಿ ಇರೋದಿಲ್ಲ, ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಒಂದು ಟೆಂಪರೇಚರ್, ಓಕೆ, ಉಷ್ಣಾಂಶ ಇದ್ದರೆ ಮಾತ್ರ ಅಲ್ಲಿ ಮಾತ್ರ ಅದು ಬೆಳೆಯುತ್ತೆ. ಕೆಲವೊಂದು ಪ್ಲಾಂಟ್ ಡೆಸರ್ಟ್ ಅಲ್ಲಿ ಮರಳು ಕಾಡಿನಲ್ಲಿ ಬೆಳೀತಕ್ಕಂಥ ಪ್ಲಾಂಟ್ಸ್ ಗಳು ಹೈಯೆಸ್ಟ್ ಟೆಂಪರೇಚರ್ ಇದ್ರೆ ಮಾತ್ರ ಸರ್ವೈವ್ ಆಗುತ್ತೆ, ಲೋಯೆಸ್ಟ್ ಇದ್ರೆ ಅದು ಬೆಳೆಯಲ್ಲ. ಲೈಕ್ ಕೆಲವೊಂದು ಲೋಯೆಸ್ಟ್ ಟೆಂಪರೇಚರ್ ಮಾತ್ರ ಸರ್ವೈವ್ ಆಗುತ್ತೆ, ಹೈಯೆಸ್ಟ್ ಟೆಂಪರೇಚರ್ ಸರ್ವೈವ್ ಆಗೋದಿಲ್ಲ. ಸೊ ಈ ರೀತಿಯ ಟೆಂಪರೇಚರ್ ರೆಸ್ಪಾನ್ಸ್ ಅನ್ನು ತೋರಿಸುತ್ತೆ. ಎಸ್ಪೆಷಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ವಾಟರ್ ಗೆ ಒಳ್ಳೆ ರೆಸ್ಪಾನ್ಸ್ ಅನ್ನು ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಗಳಲ್ಲಿ ಬೇರೆ ಇದೆ, ಆ ಒಂದು ಬೇರು ಮೂವ್ಮೆಂಟ್ ಏನ್ ಆಗ್ತಿದೆ ಅಂದ್ರೆ ಯಾವ ಕಡೆ ಮೂವ್ ಆಗ್ತಿದೆ ಅಂದ್ರೆ ನೀರಿನ ಅಂಶ ಎಲ್ಲಿರುತ್ತೋ ಆ ಒಂದು ನೀರಿನ ಅಂಶದ ಕಡೆಗೆ ಇದು ಮೂವ್ಮೆಂಟ್ ಅನ್ನ ತೋರಿಸ್ತಾ ಹೋಗುತ್ತೆ. ಲೈಕ್ ಸನ್ಲೈಟ್ ಇರ್ಬೋದು, ಪೊಲ್ಯೂಟೆಂಟ್ಸ್ ಇರ್ಬೋದು, ವಾಟರ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ಎಲ್ಲಾ ರೀತಿಯಾದ ಒಂದು ಎನ್ವಿರಾನ್ಮೆಂಟ್ ಪರಿಸರದಲ್ಲಿ ಆಗ್ತಕ್ಕಂಥ ಒಂದು ಕ್ರಿಯೆಗೆ ಕಾನ್ಶಿಯಸ್ ರೆಸ್ಪಾನ್ಸ್ ಅನ್ನ ಮಾಡಿ ಪ್ಲಾಂಟ್ ಗಳು ಬೆಳವಣಿಗೆನ ತೋರಿಸುತ್ತೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ಒಂದು ಪ್ರಮುಖವಾದ ಅಂಶ. ವಾಟ್ ಆರ್ ದ ಲಿವಿಂಗ್ ಆರ್ಗನಿಸಮ್ ಒಂದು ಗುಣಲಕ್ಷಣ, ಒಂದು ಜೀವಿ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇಷ್ಟು 5 ರೀತಿಯಾದ ಒಂದು ಗುಣಲಕ್ಷಣಗಳು ಅಷ್ಟೇ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾ ಹೋಗ್ಬೋದು.